ವೆಲ್ಕಮ್ ಬ್ಯಾಕ್. ಚರ್ಚೆ ಮುಂದುವರಿಸ್ತೀನಿ. ಪ್ರಕಾಶ್ ಸರ್, ಬ್ರೇಕ್ ಮುಂಚೆ ಮಾತಾಡ್ತಾ ಇದ್ರಿ ನೀವು ಇದರ ಜೊತೆಗೆ 20 ಹೊಸ ಜಾಲ ಮಾರ್ಗವನ್ನ ಮಾಡಬೇಕು ಅನ್ನೋ 22. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ಇದು ನೋಡಿ, ಟೂರಿಸಂ ಸೆಂಟ್ರಿಗೆ ಇಟ್ಕೊಂಡು ಈ ಪ್ಲಾನ್ ಮಾಡಿದ್ದಾರೆ. ಸೊ ವಾಟರ್ ವೇಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಟೂರಿಸಂ. ಮೆಡಿಕಲ್ಗೂ ಟೂರಿಸಂಗೂ ಒತ್ತು ಕೊಟ್ಟಿದ್ದಾರೆ. ಇವತ್ತು ನೋಡಿ, ಪಾಕಿಸ್ತಾನ ಬೇರೆ ಬೇರೆ ದೇಶದಿಂದ ಇಲ್ಲಿ ಸರ್ಜರಿಗೆ ಬರ್ತಾರೆ. ಬಿಕಾಸ್ ವಿ ಆರ್ ಕಾಸ್ಟ್ ಎಫೆಕ್ಟಿವ್. ನಮ್ಮ ಹತ್ರ ಟೋಟಲ್ ಸೊಲ್ಯೂಷನ್ಸ್ ಇದೆ. ಸೊಲ್ಯೂಷನ್ಸ್ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, ಹಬ್ ಕ್ರಿಯೇಟಿಂಗ್ ಎ ಮೆಡಿಕಲ್ ಹಬ್. ಏನಂದ್ರೆ ಅಲ್ಲಿ ಟ್ರೀಟ್ಮೆಂಟು, ಪ್ರೀ ಪ್ರೊಸೀಜರ್, ಟ್ರೀಟ್ಮೆಂಟ್, ಆಫ್ಟರ್ ಪ್ರೊಸೀಜರ್ ಅಂಡ್ ಅದರ ನಂತರ ನಿಮ್ಗೆ ಕಂಪ್ಲೀಟ್ ರಿಕವರಿ ಆಗಿ ಹೋಗುವವರೆಗೆ ಯು ವಿಲ್ ಬಿ ಇನ್ ಒನ್ ಕ್ಯಾಂಪಸ್. ಮೆಡಿಕಲ್ ಟೂರಿಸಂ ಮಾಡುವಂತ ಆಲ್ಮೋಸ್ಟ್ ಇಂಡಿಯಾಕ್ಕೆ ತುಂಬಾ ಫಾರಿನ್ ಕಂಟ್ರಿಗಳಿದ್ರು. ಈಗಾಗಲೇ ಜನಗಳು ನೀವು ಯಾವ ಹಾಸ್ಪಿಟಲ್ ನೋಡಿದ್ರು ಹೊರಗಡೆಯಿಂದ ಬಂದ್ರೆ ಇಟ್ ಈಸ್ ಅಫೋರ್ಡೆಬಲ್ ಅಂತ ಹೇಳಿ ಇಂಡಿಯಾಕ್ಕೆ ಬರ್ತಾ ಇದ್ದಾರೆ. ದಟ್ ಇವನ್ ಪೋಸ್ಟ್ ಪ್ರೊಸೀಜರ್ಸ್, ಆಫ್ಟರ್ ಪೋಸ್ಟ್ ಪ್ರೊಸೀಜರ್ಸ್, ರಿಹ್ಯಾಬಿಟೇಷನ್ ಸೆಂಟರ್ಸ್ ಏನಿದೆ, ದಟ್ ಈಸ್ ಆಲ್ ಒನ್ ಕ್ಯಾಂಪಸ್ ಅಲ್ಲಿ ತರಬೇಕು. ಇಂಟಿಗ್ರೇಟೆಡ್ ಟೌನ್ಶಿಪ್ ತರ ಮೆಡಿಕಲ್ ಮಾಡ್ಬೇಕನ್ನೋದು. ನನಗೆ ಸರ್, ಸುಬ್ರಹ್ಮಣ್ಯ ಸರ್, ಒಂದು ಕ್ವಶನ್ ಇದೆ ನಿಮ್ಗೆ. ಆಮೇಲೆ ದರ್ ಇಸ್ ಒನ್ ಸ್ಕೀಮ್ ಈಸ್ ಅಡಾಪ್ಟೆಡ್ ದಿಸ್ ಟೈಮ್ ಸರ್ಪ್ರೈಸಿಂಗ್ಲಿ. NRI ಅವರ ಅಸೆಟ್ ಡಿಕ್ಲರೇಷನ್ ಕರೆಕ್ಟ್ ಅಂತ ಇದೆ. ಎರಡು ತರದ ಸ್ಕೀಮ್ಸ್ ಇದೆ. ಒಂದು, ಅವರು ಎಸೆಟ್ ಗಳನ್ನು ಡಿಕ್ಲೇರೇ ಮಾಡಿಲ್ಲ ಅಂದ್ರೆ ಕರೆಕ್ಟ್ ಅಪ್ ಟು 1 crore ಎಸ್ ದಟ್ ದೇ ಕ್ಯಾನ್ ಡಿಕ್ಲೇರ್ ವಿತ್ 30 to 40% ಏನು ಟ್ಯಾಕ್ಸ್ ಕಟ್ಬಿಟ್ಟು ಅದರ ಒಳಗಡೆ ಅವರು ಮಾಡ್ಕೋಬಹುದು. ಇನ್ನೊಂದು, ಅವರು ಡಿಕ್ಲೇರ್ ಮಾಡಿ ಕಟ್ಟಿರ್ತಾರೆ ಬಟ್ ಡಿಕ್ಲೇರ್ ಮಾಡಿರಲ್ಲ ಅಂತದಕ್ಕೆ 5 crores with 1 lakh penalty ಅಂತ ಮಾಡಿದ್ದಾರೆ. ಜಸ್ಟ್ 1 lakh. ಯು ಥಿಂಕ್ ಇಟ್ ವಿಲ್ ಅಟ್ರಾಕ್ಟ್ NRI ಅವರಿಗೆ ಈ ಒಂದು ಫೆಸಿಲಿಟಿ ಅಟ್ರಾಕ್ಟ್ ಆಗ್ಬೋದಾ? ಈ ಸ್ಕೀಮ್ ಅಲ್ಲಿ ಏನಾದ್ರು ವರ್ಕೌಟ್ ಆಗ್ಬೋದು ಅಂತ ಅನ್ಸುತ್ತಾ ನಿಮಗೆ? ಈ ನಾನ್ ಡಿಸ್ಕ್ಲೋಸರ್ ಇರೋದ್ರಲ್ಲಿ ಸರ್, ಗೌರ್ಮೆಂಟ್ಗೆ ರೆವೆನ್ಯೂನು ಬರ್ತದೆ. ಯಾರು ವಾಲಂಟರಿ ಆಗಿ ಬರುವವರು ಇದ್ರೆ ಬರ್ತಾರೆ. ಇದು ಮೊದಲಿಂದನೂ ಚಿದಂಬರಂ ಕಾಲದಿಂದನೂ ಏನದು ಅಂತಾರೆ, ಕರ ಸಮಾಧಾನ ಅಂತ ಅವಾಗಿತ್ತು, ಅಥವಾ VDIS ಸ್ಕೀಮ್ ಅಂತ ಇತ್ತು ಅವಾಗ. ಇದು ಇವಾಗ ಬಿಟ್ಟಿದ್ದಾರೆ. ಇದು ಒಳ್ಳೇದು ಒಂದು ರೀತಿಯಲ್ಲಿ. ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಕ್ಲೀನ್ ಬೈ ಡಿಸ್ಕ್ಲೋಸಿಂಗ್ ಯುವರ್ ನಾನ್ ಡಿಸ್ಕ್ಲೋಸರ್ ಆಫ್ ಅಸೆಟ್ಸ್, ಅದು ಫಾರಿನ್ ಅಸೆಟ್ಸ್ ಇದ್ರೆ. ಅದೇ ರೀತಿ ಡಿಸ್ಕ್ಲೋಸ್ ಮಾಡಿ 5 crore ಅವ್ರಿಗೆ ಏನೋ ತಗೊಳ್ತಾ ಇದ್ದಾರಲ್ಲ, ಅದರಲ್ಲೂ ಕೂಡ ಹಾಗೆ ಪೆನಾಲ್ಟಿ ನೋ ಪೆನಾಲ್ಟಿ, ಜಸ್ಟ್ ಪೇ 1 lakh. ಕರೆಕ್ಟ್, ಕಟ್ಟಿರ್ತಾರೆ, ಡಿಸ್ಕ್ಲೋಸ್ ಮಾಡಿರಲ್ಲ. ಇಟ್ ಇಸ್ ಆಲ್ರೆಡಿ ಇನ್ 1 lakh ಅಂಡ್ ಕಮ್ ಕ್ಲೀನ್. ದಿಸ್ ಇಸ್ ಎ ಗುಡ್ ಮೆಜರ್, ನೋ ಡೌಟ್. ಯಾಕಂದ್ರೆ ಯಾರಿಗೆ ತೋರ್ಸ್ಲಿಕ್ಕೆ ಆಗಿಲ್ವೋ ಅವ್ರಿಗೊಂದು ಒಂದು ಆಮ್ನೆಸ್ಟಿ ಸಿಕ್ಕಿದಂಗೆ, ಒಂದು ಚಿಕ್ಕ ಆಮ್ನೆಸ್ಟಿ ಅಂತ ಹೇಳ್ಬೋದು. ಒಂದು ರೀತಿ ಎಕ್ಸ್ಕ್ಯೂಸಸ್, ಸ್ವಲ್ಪ ರೀತಿಯ ಒಂದು ಎಕ್ಸ್ಕ್ಯೂಸಸ್. ನೀವು ಈಗ ಪ್ರಾಸಿಕ್ಯೂಷನ್ ಏನು ತೆಗೆದಿದ್ದಾರೆ, ಕ್ರಿಮಿನಲೈಸೇಷನ್ ಆಫ್ ಏನು ಡಿಫಾಲ್ಟ್, ಡಿಕ್ರಿಮಿನಲೈಸೇಷನ್. ಜೈಲಲ್ಲಿ ಜಾಗ ಸಾಕಾಗ್ಲಿಕ್ಕಿಲ್ಲ, ಅದನ್ನು ನೋಡ್ಬಿಟ್ಟು ಜೈಲು ಅಷ್ಟಿಲ್ಲ ನಮ್ಮ ಹತ್ರ, ಆ ಇನ್ಫ್ರಾನು ನೋಡ್ಬಿಟ್ಟು ದುಡ್ಡಾದ್ರೂ ಬರ್ಲಿ, ಪೆನಾಲ್ಟಿ ಆದ್ರೂ ಬರ್ಲಿ ಅಂತ ಒತ್ತು ಕೊಟ್ಟಿದ್ದಾರೆ. ಆಮೇಲೆ ಸ್ಯಾಂಡಲ್ವುಡ್ ಒತ್ತು ಕೊಟ್ಟಿದ್ದಾರೆ ಈ ಸತಿ. ಈಗಾಗಲೇ ಸ್ಯಾಂಡಲ್ವುಡ್ ಬಗ್ಗೆ ಸ್ಟೇಟ್ ಅಲ್ಲೂ ಕೂಡ ಒಂದು ಪಾಲಿಸೀಸ್ ಇದೆ, ಕರ್ನಾಟಕ ಸ್ಟೇಟ್ ಅಲ್ಲೂ ಇದೆ. ಬೆಳೀತಾರೆ ಮತ್ತೆ ಅದನ್ನು ರೈತರಿಗೆ ಸ್ಯಾಂಡಲ್ವುಡ್ ಪ್ರೊಸೆಸಿಂಗ್. ಬಟ್ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಆ ಒಂದು ಸೆಕ್ಯೂರಿಟಿ ಟು ಕಳ್ತನ ಆಗೋದು, ಮತ್ತೆ ಆ ಕಲ್ಟಿವೇಶನ್ ಮಾಡಿದ್ಮೇಲೆ ಅದನ್ನು ನೋಡ್ಕೊಳ್ಳುವಂತಹ ಒಂದು ಪ್ರಾಬ್ಲಮು, ನೋಡ್ಕೊಂಡಾದ್ಮೇಲೆ ಅದು ಕಳ್ತನದಿಂದ ಬಚಾವ್ ಮಾಡುವಂತ ಒಂದು ಪ್ರಾಬ್ಲಮು, ಅದರ ಮೇಲೆ ಅದನ್ನು ಕಡಿಬೇಕು, ಮಾರ್ಬೇಕಂದ್ರೆ ಪುನಕ್ಕೆ ಒಂದು ಅದಕ್ಕೆ 50 ಪ್ರೊಸೀಜರ್ಗಳು. ಅದರ ನಂತರ ಎಲ್ಲಿ ಯಾವ ಜಾಗದಲ್ಲಿ ಬೆಳೆದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಆಯಿಲ್ ಜಾಸ್ತಿ ಕಂಟೆಂಟ್ ಬರುತ್ತೆ ಅನ್ನೋದೆಲ್ಲ ಇದೆ. ಈಗ ನೀವು ನೋಡಿದ್ರೆ ಅವರು ಕೋಕೋನಟ್ ಬಗ್ಗೆ ಮೇಡಮ್ ಮಾತಾಡ್ತಾ ವೆರಿ ಕ್ಲಿಯರ್ಲಿ ಹೇಳ್ತಾರೆ, ಎಲ್ಲಿ ಅವರಿಗೆ ಬೆಳುತ್ತೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಮರಗಳು ಸಪೋಸ್ ಓಲ್ಡ್ ಮರಗಳಾಗಿದ್ರೆ ಅದನ್ನು ತೆಗೆಯುವುದು, ಅದಕ್ಕೆ ಹೊಸ ತಳಿಗಳನ್ನು ನಾವು ಡೆವಲಪ್ಮೆಂಟ್ ಮಾಡಿ ಅಂತ ಸ್ಟೇಟ್ಗಳಿಗೆ ನಾವು ಕೊಡ್ತೀವಿ. ಇಲ್ಲ ಇಲ್ಲಿ ಕಡಿಬೇಕಂತ ಅನ್ಸುತ್ತೆ ಮರವನ್ನು ಏನೋ ಡೆವಲಪ್ಮೆಂಟ್ಗಳಿಗೆ, ಅದನ್ನು ಇನ್ನೊಂದು ಕಡೆ ತಗೊಂಡೋಗಿ ಯಾವ ರೀತಿಯಾಗಿ ನಡುವಂತಹ ಟೆಕ್ನಾಲಜಿ ಇದೆ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ವೆನ್ ಇಟ್ ಈಸ್ ಕಮಿಂಗ್ ಟು ದ ಕ್ಯಾಶ್ಯೂ, ನೀವು ಕ್ಯಾಶ್ಯೂ ನೋಡಿದ್ರೆ ಇಂಡಿಯನ್ ಲೋಕಲ್ ಮಾರ್ಕೆಟ್ ಪ್ರೊಡ್ಯೂಸ್ ಎಷ್ಟು ಕ್ಯಾಶ್ಯೂ ಮಾಡ್ತಾ ಇದೆ ಅಂದ್ರೆ, ಓನ್ಲಿ 20% ಆಫ್ ದ ಕ್ಯಾಶ್ಯೂ ವಿಚ್ ಇಸ್ ಕನ್ಸ್ಯೂಮ್ಡ್ ಇನ್ ಇಂಡಿಯಾ, ಅಷ್ಟು ಮಾತ್ರ ರಾ ಮೆಟೀರಿಯಲ್ ನಮ್ಗೆ ಇಲ್ಲಿಂದ ಸಿಗ್ತಾ ಇದೆ. ರಿಮೈನಿಂಗ್ ಆಲ್ ಕ್ಯಾಶ್ಯೂಸ್ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ಆಫ್ರಿಕನ್ ಕಂಟ್ರೀಸ್ ಅಂಡ್ ವಿಯೆಟ್ನಾಂ. ಇಲ್ಲಿಂದ ತಗೊಂಡು ಬಂದು ನಾವು ಹೈಯೆಸ್ಟ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಕ್ಯಾಶ್ಯೂ ಎಲ್ಲಿಯಾದ್ರೂ ನಡೀತಾ ಇದ್ರೆ ವರ್ಲ್ಡ್ ಅಲ್ಲಿ ಅಂದ್ರೆ ದಟ್ ಈಸ್ ಇಂಡಿಯನ್ ಮಾರ್ಕೆಟ್. ಆದ್ರೂ ಕೂಡ ಅದನ್ನು ನಾವು ಕೋಕೋಗೆ, ಕ್ಯಾಶ್ಯೂಗೆ, ಸ್ಯಾಂಡಲ್ವುಡ್ಗೆ ಕೊಡ್ತಾ ಇದ್ದಾರೆ. ಇದು 4 ಸೆಗ್ಮೆಂಟ್ ಓವರ್ ಆಲ್ ಆಗಿ. ಸರ್ ಲಾಸ್ಟ್ 20 ಸೆಕೆಂಡ್ ಓವರ್ ಆಲ್ ಈ ಬಜೆಟ್ ನೋಡಿದಾಗ ಸಿಕ್ಕಿದ್ದೇನು ಅನ್ನೋ ಪ್ರಮುಖ ಪ್ರಶ್ನೆ ಸಿಂಪಲ್ ಆಗಿ ಹೇಳೋದಾದ್ರೆ, ಸಿಕ್ಕಿದ್ದೇನು ಅಂತ ಹೇಳೋದಕ್ಕಿಂತಲೂ ಜಾಸ್ತಿ
ಇನ್ನೇನು ನನ್ನ ಪತ್ರ ತಗೊಳ್ತಾ ಇಲ್ಲ ಅನ್ನೋದು ಖುಷಿ ಪಡ್ತಾ ಇದ್ದೀನಿ ನಾನು. ಲೆಟಸ್ ಇಟ್ ಈಸ್ ನಾಟ್ ಬರ್ಡನ್ ಡಸ್. ನೀವು ಹೇಳ್ಬೋದು ಏನ್ ಸಿಕ್ಕಿದ್ರಿ ಕೇಳಿದ್ರೆ ಇಷ್ಟಕ್ಕಾದ್ರೂ ಖುಷಿಯಾಗಿರೋ, ಇನ್ನೂ ಜಾಸ್ತಿ ಏನೋ ನಿಂಗೆ ಮಾಡಿಲ್ಲ ಅನ್ನುವ ಖುಷಿಯಲ್ಲಿರೋ ಅಂತ ಹೇಳೋದಕ್ಕೆ ನಾನು ಹೇಳಿದಲ್ವಾ, ಚಿನ್ನ ಏನಾಗಬೇಕು ನಿಂಗೆ, ನೀನೇ ಚಿನ್ನದಂತ ಮನುಷ್ಯ ಅಂತ ಹೇಳ್ದಂಗಿದೆ ಇದು. ಐ ಥಿಂಕ್ ಇಟ್ ಈಸ್ ನಾಟ್ ಟಚ್ಡ್ ಮೋರ್, ಇಟ್ ಈಸ್ ಟಚ್ಡ್ ಆನ್ ದ ಪಾಲಿಸೀಸ್, ಆನ್ ದ ಸಿಂಪ್ಲಿಫಿಕೇಶನ್ ಆಫ್ ಏನು ಸಿಸ್ಟಮ್ಸ್ ಮಾಡ್ತಾ ಇದ್ರೆ ಅದರಲ್ಲಿ ಇದೆ. ಎಗೈನ್ ನಾವು ಡಿಟೇಲ್ಡ್ ಬಜೆಟ್ ಡಿಸ್ಕಷನ್ ನಮ್ಗೆ ಕಾಪೀಸ್ ಬರುತ್ತೆ 6 ಗಂಟೆಗೆ ಪುನಃ ನಮ್ಮ ಹತ್ರ ಇದೆ ಡಿಟೇಲ್ ಬಜೆಟ್ ಡಿಸ್ಕಷನ್. ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ರಾಕೇಶ್ ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ.